ಮೊದಲ ಸುದ್ದಿ ನಿಮ್ಮ ಮುಂದೆ. ಗೃಹ ಜ್ಯೋತಿಯ ಫ್ರೀ ಕರೆಂಟ್ಗೂ ಬೀಳುತ್ತಾ ಬ್ರೇಕ್ ಅನ್ನುವಂತ ಪ್ರಶ್ನೆ ಇದೆ. ಬಿಲ್ ಪಾವತಿಸಿದ ಬಳಿಕ ಸರ್ಕಾರ ವಾಪಸ್ ಕೊಡುತ್ತಾ? ಅನ್ನಭಾಗ್ಯ ಗೃಹಲಕ್ಷ್ಮಿ ಅಂತೆ ಆಗುತ್ತಾ ಗೃಹ ಜ್ಯೋತಿ ಲೆಕ್ಕ? ಗ್ಯಾರಂಟಿಗೆ ಗ್ಯಾರಂಟಿ ಇಲ್ವಾ? ಗ್ಯಾರಂಟಿಗಳನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಬಂದು ನಿಂತಿರುವಂತದ್ದು. ಯಾಕೆಂದ್ರೆ ಗ್ಯಾರಂಟಿಗಳ ಮುಖಾಂತರನೇ ಅಧಿಕಾರಕ್ಕೇರಿರುವಂತ ಕಾಂಗ್ರೆಸ್ ನಾವು ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ನೋಡ್ತಾ ಇದ್ವಿ ಎಂತ ಪರಿಸ್ಥಿತಿ ಇದೆ, ದುಸ್ಥಿತಿ ಇದೆ. ಅಲ್ಲಿನ ಸರ್ಕಾರಿ ನೌಕರರಿಗೂ ಕೂಡ ಸ್ಯಾಲರಿಯನ್ನ ಕೊಡ್ಲಿಕ್ಕೆ ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ಅಂತ ನೋಡ್ತಾ ಇದ್ವಿ. ಇನ್ನ ಗ್ಯಾರಂಟಿಗಳ ಹಿನ್ನೆಲೆಯಲ್ಲೇ ಮತ್ತೊಂದು ಹಿಮಾಚಲದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರೀತಿಯಾಗಿ ಅಲ್ಲಿನ ಜನರನ್ನ ಕೇಳ್ಕೊಂಡಿತ್ತು ನೋಡಿದ್ವಿ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣವಾಗುವಂತ ಎಲ್ಲಾ ಸಾಧ್ಯತೆಗಳನ್ನ ನೋಡ್ತಾ ಇದ್ವಿ. ಗೃಹಲಕ್ಷ್ಮಿ 3 ತಿಂಗಳಾಗಿದೆ, ಅನ್ನಭಾಗ್ಯ 4 ತಿಂಗಳಾಗಿದೆ, 5 ತಿಂಗಳಾಗಿರುವಂತದ್ದು ಈಗ ಆಲ್ರೆಡಿ ದುಡ್ಡನ್ನ ಕೊಡ್ದಲೆ. ಆದ್ರೆ ಇದೆರಡು ಗ್ಯಾರಂಟಿಗಳು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದ್ದಿದ್ದಂಥದ್ದು. ಆದ್ರೆ ಕಾಣದ ರೀತಿಯಲ್ಲಿ ಹಣವನ್ನು ಹೊಂದಿಸುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಗೃಹ ಜ್ಯೋತಿ ಆಗಿರ್ಬೋದು, ಮತ್ತು ಒಂದ್ ಕಡೆ ಶಕ್ತಿ ಯೋಜನೆ ಆಗಿರ್ಬೋದು, ಹಾಗೆ ಯುವ ನಿಧಿ, ಇವು ಕಾಣಿಸ್ತಾ ಇದ್ವು ಗ್ಯಾರಂಟಿಗಳು. ಅದು ಗೊತ್ತಾಗ್ತಾ ಇರಲಿಲ್ಲ ಸರ್ಕಾರ ದುಡ್ಡು ಕೊಡ್ತಾ ಇದೆಯಾ ಇಲ್ವಾ ಅಂತ. ಆದ್ರೆ ಅದರದ್ದು ಕೂಡ ಈಗ ವಸ್ತುಸ್ಥಿತಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಪರದಾಟವನ್ನ ಮಾಡ್ತಾ ಇದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಣ ಬಿಡುಗಡೆಯ ವಿಳಂಬದ ಆಕ್ರೋಶ ಈಗ ಆಲ್ರೆಡಿ ಎದುರಿಸ್ತಾ ಇರುವಂತದ್ದು. ಇದೀಗ 200 ಯೂನಿಟ್ ಫ್ರೀ ಕರೆಂಟ್ಗೂ ಕೂಡ ಕೊಕ್ಕೆಯನ್ನ ಹಾಕುವಂತ ಸಾಧ್ಯತೆ ಇದೆಯಾ ಅಂತ ಜನರಿಂದಲೇ ವಿದ್ಯುತ್ ಬಿಲ್ ಸಂಗ್ರಹಕ್ಕೆ ಅವಕಾಶಕ್ಕೆ ಪ್ರಸ್ತಾವನೆ ಅಂತೆ. ನೀವು ಮುಂಚಿತವಾಗಿ ಸರ್ಕಾರ ಕೊಡಬೇಕು, ಕೊಡದೇ ಇದ್ದರೆ ನಾವು ಗ್ರಾಹಕರಿಂದನೇ ಪಡ್ಕೊಳ್ತೀವಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನ ಇಡಲಾಗಿದೆ. KERC ಮುಂದೆ ಸರ್ಕಾರ ಮುಂಗಡವಾಗಿ ಪಾವತಿಸಲಿ, ಇಲ್ಲವೇ ಅವಕಾಶವನ್ನ ಕೊಡ್ಲಿ, ನಮಗೆ ನಾವೇ ಅವ್ರ ಹತ್ರ ಇಸ್ಕೊಳ್ತೀವಿ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KERCಗೆ ಮನವಿಯನ್ನ ಮಾಡಿಕೊಂಡಿದ್ದಾವೆ ಎಲ್ಲ ಎಸ್ಕಾಂಗಳು. ಎಸ್ಕಾಂಗಳ ಮನವಿಗೆ KERC ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕರೆ ಗ್ಯಾರಂಟಿ ಸಂಕಷ್ಟ ಎದುರಾಗುತ್ತೆ. ಮೊದಲು ಬಿಲ್ ಪಾವತಿಸಿ ಸರ್ಕಾರದಿಂದ ಕ್ಲೈಮ್ ಮಾಡಬೇಕು. ಸರ್ಕಾರದಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಈ ಮುಖಾಂತರ ಕಾಡ್ತಾ ಇದೆ. ಎಸ್ಕಾಂಗಳ ಪ್ರಸ್ತಾವನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಬೇಕಿದೆ. ಆಲ್ ಈಸ್ ವೆಲ್ ಭಾವನೆಯಿಂದ ಹೊರಬರಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾನು ಮೊನ್ನೆದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರು ಇದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಇವತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ, PWD ಇರಿಗೇಷನ್ನು. ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಇವತ್ತು ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಗ್ಯಾರಂಟಿ ಮುಖಾಂತರನೇ ಅಧಿಕಾರಕ್ಕೆ ಬಂದಂಥವ್ರು. ಆದರೆ ಈ ಮೊನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಲ್ಲ ನಾವು, 1,27,000 ಕೋಟಿಯಷ್ಟು ಕೊರತೆಯನ್ನು ಎದುರಿಸ್ತಾ ಇರುವಂಥದ್ದು. ಒಂದು ಕಡೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾರಂಟಿಗಳನ್ನು ಕೂಡ ಫುಲ್ಫಿಲ್ ಮಾಡ್ಲಾಗ್ತಾ ಇಲ್ಲ. ನಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದ್ದಿದ್ದು ಯಾವುದು? ಗೃಹ ಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ. ಬಿಕಾಸ್ ಅದು ಡೈರೆಕ್ಟಾಗಿ ಅಕೌಂಟಿಗೆ ಹೋಗುವಂಥ ಕಾರಣಕ್ಕೋಸ್ಕರ ಇಲ್ಲೆಲ್ಲೋ ಏರುಪೇರು ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಬಟ್ ಗೊತ್ತಿಲ್ಲದಲೇ ಇರುವಂಥದ್ದು ಶಕ್ತಿ ಯೋಜನೆ ಕೊಟ್ಟರಾ ಇಲ್ವಾ ಸಾರಿಗೆ ಇಲಾಖೆಗೆ, ಮತ್ತು ಒಂದು ಕಡೆ ಈ ಗೃಹ ಜ್ಯೋತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಕೊಟ್ಟರಾ ಇಲ್ವಾ, ಯುವ ನಿಧಿ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕನೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಸರಿ ಮಾಡಬೇಕಾದಂಥ ಸಮಸ್ಯೆಯನ್ನು ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ಬರೀ ಕುರ್ಚಿ ಕಿತ್ತಾಟದಲ್ಲಿ ಮಗ್ನರಾಗಿರುವಂಥ ಮುಖಾಂತರ ಎಲ್ಲೊಂದು ಕಡೆ ಮುಂದೆ ಎದುರಾಗಬಹುದಾದಂಥ ಒಂದು ಸಂಕಷ್ಟದಲ್ಲಿ ಮೈ ಮರ್ತು ಬಿಟ್ಟಿದಾರಾ ಅಂತ. ಈ ಹೊರೆ ಸಾಲ ಇದೆಲ್ಲವೂ ಕೂಡ ಏನು ಕರ್ನಾಟಕ ಏನು ಎಕ್ಸೆಪ್ಷನ್ ಅಲ್ಲ. ಗುಜರಾತಿಂದ ಹಿಡಿದು ತಮಿಳುನಾಡುವರೆಗೆ ಎಲ್ಲ ಸರ್ಕಾರಗಳು ಕೂಡ ಅವರವರ ಮಾಡೆಲ್ಗಳೇನಿದೆ, ಈಗ ಗುಜರಾತ್ ಅಂದರೆ ಡೆವಲಪ್ಮೆಂಟ್ ಮಾಡಲ್, ಅದಕ್ಕೆ ಬೇಕಿರುವಂಥ ಸಾಲ ಸೌಲಭ್ಯ ಮತ್ತೊಂದು ಅದು ಮಾಡ್ಕೊಂಡಿದೆ. ತಮಿಳುನಾಡು ಅಂತ ಬಂದಂಥ ಸಂದರ್ಭದಲ್ಲಿ ಇವರೆಲ್ಲ ಏನು ಗ್ಯಾರಂಟಿ ಏನು ಘೋಷಣೆ ಮಾಡಿದೆ ಅಂತ ಹಲವಾರು ಜನಪರ ಯೋಜನೆಗಳು ಅಂತ, ಜನಪ್ರಿಯ ಯೋಜನೆಗಳು ಅಂತ, ಜನಪರ ಅನ್ನೋದಕ್ಕಿಂತ ಜನಪ್ರಿಯ ಯೋಜನೆಗಳು ಅಂತ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಏನು ಎಕ್ಸೆಪ್ಷನ್ ಅಲ್ಲ. ಸಿದ್ದರಾಮಯ್ಯ ಅವರ ಕಳೆದ ಅವಧಿಯಿಂದಲೂ ಕೂಡ ಸಾಲ ಜಾಸ್ತಿ ಆಗ್ತಾನೆ ಇದೆ, ಅದು ಕೇಂದ್ರ ಸರ್ಕಾರವು ಜಾಸ್ತಿ ಆಗ್ತಾಯಿದೆ, ಅದು ಬೇರೆ ಆರ್ಗ್ಯುಮೆಂಟು. ಆದರೆ ಇದು ಒಂದು ರೀತಿ ವಿಜೇಂದ್ರ ಅವರ ಹೇಳಿಕೆ ಅಥವಾ ವಿಜೇಂದ್ರ ಅವ್ರನ್ನ ಸೇರಿದಂತೆ ಯಾವುದೇ BJP ನಾಯಕರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಓಕೆ, ಇವರ ಯೋಜನೆಗಳಿಂದ ಹಿಂಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಫ್ಯಾಕ್ಟ್ಫುಲ್ ಆರ್ಗ್ಯುಮೆಂಟು ಸರಿ ಇದೆ. ವೆರಾಸ್ ನೀವು ಇವರದ್ದೇ ಯೋಜನೆಗಳನ್ನು ಬೇರೆ ಕಡೆ ಮಾಡಿದ್ದೀರಾ. ಮಹಾರಾಷ್ಟ್ರದಲ್ಲಾಗಿದೆ, ಛತ್ತೀಸ್ಗಢದಲ್ಲಾಗಿದೆ, ಮಧ್ಯಪ್ರದೇಶದಲ್ಲಾಗಿದೆ, ರಾಜಸ್ಥಾನದಲ್ಲಾಗಿದೆ, ದೆಹಲಿಯಲ್ಲಿ ಘೋಷಣೆ ಮಾಡಿದ್ದೀರಾ, ಎಲ್ಲ ಕಡೆನೂ ಇದೆ. ಅಂದರೆ ಕೋರ್ಡಿನೇಷನ್ ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಇದ್ದಂಥ ಸಂದರ್ಭದಲ್ಲಿ, ಬರಬೇಕಾದಂಥದ್ದು ಬಂದಂಥ ಸಂದರ್ಭದಲ್ಲಿ, ಮ್ಯಾನೇಜ್ ಆಗಬೇಕಾದಂಥದ್ದು ಮ್ಯಾನೇಜ್ ಆದಂಥ ಸಂದರ್ಭದಲ್ಲಿ ಹೇಗಾಗುತ್ತೆ ಅನ್ನೋದಕ್ಕೆ
ಡಬಲ್ ಇಂಜಿನ್ಗಳಲ್ಲಿ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅಲ್ಲಿ ಆಕ್ಷೇಪ ಮಾಡೋಕ್ಕೆ ರಾಜ್ಯ ಸರ್ಕಾರದಿಂದನೂ ಯಾರೂ ಆಕ್ಷೇಪ ಮಾಡಲ್ಲ, ಕೇಂದ್ರ ಸರ್ಕಾರದಿಂದನೂ ಕಾಲಕ್ಕೆ ಒಂದಷ್ಟು ಸಿಗ್ತಾ ಇರುತ್ತೆ, ಮ್ಯಾನೇಜ್ ಆಗುತ್ತೆ. ವೇರೇಸ್ ಇಲ್ಲಿ ಆಗ್ತಾ ಇರುವಂಥ ರಾಜಕೀಯ ಜಟಾಪಟಿ ಒಂದು ಕಡೆ, ಇನ್ನೊಂದು ಆರ್ಥಿಕ ಜಟಾಪಟಿ ಸಹಜವಾಗಿದೆ. ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಎಲ್ಲ MLAಗಳು ಮೊದಲ 6 ತಿಂಗಳಲ್ಲಿ ನೀವು ಗಮನಿಸ್ಬೋದಿತ್ತು, ರಾಜು ಕಾಗೆ ಇರ್ಬೋದು, ಬೇರೆ ಬೇರೆ ತುಮಕೂರಲ್ಲಿ ಕೆಲವು ಶಾಸಕರುಗಳಿರ್ಬೋದು, ಹಲವಾರು ಶಾಸಕರುಗಳು ಗ್ಯಾರಂಟಿ ಇಲ್ಲಪ್ಪ, ಸರಿ ಇಲ್ಲ, ಇದು ನಾವು ಇದರಿಂದಾಗಿ ನಮ್ಮ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಜನಕ್ಕೆ ಅನ್ನೋ ರೀತಿ ಮಾತನಾಡಿದ್ರು ನೇರ. ಸೊ ಅದಾದಮೇಲೆ ಹಂತವಾಗಿ ಇತ್ತೀಚೆಗೆ ಸ್ವಲ್ಪ ಸುಮ್ಮನಿದ್ದಾರೆ. ಆದರೆ ಆಕ್ರೋಶ ತುಂಬ ಇದೆ. ಯಾಕಂದರೆ ಇದು ಒಂದು ರೀತಿ ಹುಲಿ ಮೇಲಿನ ಸವಾರಿ ರೀತಿ ಕೂತು ಬಿಟ್ಟಿದ್ದಾರೆ, ಇನ್ನು ಇಳಿಯೋಕ್ಕಾಗಲ್ಲ. ಅನೌನ್ಸ್ ಮಾಡಾಗಿದೆ, ಕರ್ನಾಟಕ ಮಾಡಲ್ಲ ಅಂತ ಇವರು ಎಲ್ಲ ಕಡೆ ಏನು ಹೇಳ್ಕೊತಾ ಇದ್ದಾರಲ್ಲ, ರಾಷ್ಟ್ರವ್ಯಾಪಿ ಅಥವಾ BJPಗೆ ನಾವು ಕೌಂಟ್ರ್ ಕೊಡಲಿಕ್ಕಿರುವಂಥ ಏಕೈಕ ಫ್ಯಾಕ್ಟರ್ ಅನ್ನುವಂಥದ್ದು ಇಲ್ಲಿರುವಂಥ ಗ್ಯಾರಂಟಿ ವಿಚಾರ. ಅದನ್ನು ಹೊರತುಪಡಿಸಿ ಇವರಲ್ಲಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ, ಪಕ್ಷದಲ್ಲಿ ಕಿತ್ತಾಡ್ತಾ ಇದ್ದಾರೆ. ದಿನಾ ಬೆಳಗಾದರೆ ಕುರ್ಚಿ ನಂದು ಇಲ್ಲ ಕುರ್ಚಿ ನಿಂದು, ಇಂಥದ್ದೇ ಗಲಾಟೆ ನಡೀತಾ ಇದೆ. ಇದೆಲ್ಲದರ ಈ MLAಗಳಿಗೆ ದುಡ್ಡಿಲ್ಲ, ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ದೇವರೇ ಕಾಪಾಡಬೇಕು ಅನ್ನೋಂಥ ಅದೇ ಸಚಿವರ ಮಾತು. ಸೊ ಇದೆಲ್ಲದರ ಹೊರತಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು ಇವ್ರಿಗೆ ಗ್ಯಾರಂಟಿ ಅನ್ನುವಂಥದ್ದು ಒಂದೇ ಒಂದು ಮಾಡಲ್ಲು. ಸೊ ಈಗ ಆ ಮಾಡಲನ್ನು ಕೂಡ ಯಾವ ಮಟ್ಟಿಗೆ ಕುತ್ತಿಗೆಗೆ ತಂದಿಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಆರೋಪಗಳು ಏನೇ ಇರಲಿ, ರಾಜಕೀಯ ಆರೋಪಗಳು, ಆದರೆ ಅದರ ಆಚೆಗೆ BJP ಮಾಡ್ತಾ ಇರುವಂಥ ಕೌಂಟರ್ ಸರಿ ಇದೆ. ಏನಂದರೆ ಎಲ್ಲ ಸರಿ ಇದೆ ಅನ್ನುವಂಥದ್ದನ್ನು ಪದೇ ಸಿದ್ದರಾಮಯ್ಯ ಹೇಳ್ತಾರೆ. ಮೊನ್ನೆನೂ ಕೂಡ ದಿವಾಳಿ ಸರ್ಕಾರ ಅಂತ ವಿಜೇಂದ್ರ ಇರ್ಬೋದು ಅಥವಾ BJPಯ ಕೆಲವು ನಾಯಕರುಗಳು, ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಇಷ್ಟೆಲ್ಲ ಗುತ್ತಿಗೆದಾರರ ಬಾಕಿ ಹಣ ಈ ಎಲ್ಲ ವಿಚಾರಗಳಲ್ಲಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸರಿ ಇದೆ, BJP ಎಕ್ಸೆಸಿವ್ ಆಗಿ ಒಂದಷ್ಟು ಪ್ರೊಜೆಕ್ಷನ್ಗಳನ್ನು ಅಸೆಸ್ಮೆಂಟ್ಗಳನ್ನು ಮಾಡಿತ್ತು, ಅದನ್ನು ನಾವು ಮ್ಯಾನೇಜ್ ಮಾಡೋದ್ರಲ್ಲಿ ಗುತ್ತಿಗೆದಾರರಿಗೆ ಹಣ ಕೊಡೋಕ್ಕಾಗ್ತಿಲ್ಲ ಮತ್ತು ಸರ್ಕಾರದ ಖಜಾನೆ ವ್ಯತ್ಯಯ ಆಗಿದೆ ಅಂತೆಲ್ಲ ಹೇಳ್ಕೊತೀವಿ. ಎಲ್ಲ ಸರಿ ಇದೆ, ಈಗಲೂ ಸರಿ ಇದೆ ಅಂತ ಅಂಕಿಅಂಶಗಳು ಕೆಲವೊಂದು ಪೂರಕವಾಗಿಯೂ ಕೂಡ ಇದೆ. ಇನ್ಫ್ಲೇಷನ್ ವಿಚಾರದಲ್ಲಿ, ದೇಶವ್ಯಾಪಿ ಇನ್ಫ್ಲೇಷನ್ ವಿಚಾರದಲ್ಲಿ ಮ್ಯಾನೇಜಬಲ್ ಇದೆ ಕರ್ನಾಟಕದಲ್ಲಿ, ಮತ್ತು GDP ವಿಚಾರದಲ್ಲಿ ರಾಷ್ಟ್ರವ್ಯಾಪಿ ಆವರೇಜ್ ತೆಗೆದಾಗ ಇಲ್ಲೂ ಕೂಡ ಮ್ಯಾನೇಜಬಲ್ ಆಗಿದೆ, ಚೆನ್ನಾಗೇ ಇದೆ. ಸೊ ಎಲ್ಲ ಅಂಕಿಅಂಶಗಳು ಪೂರಕವಾಗಿದ್ದರೂ ಇಲ್ಲಿ ಆಗ್ತಾ ಇರುವಂಥ ದೊಡ್ಡ ಮಟ್ಟದ ಹೊರೆ ಢಾಳ ಕಾಣಿಸ್ತಾ ಇದೆ. 2 ತಿಂಗಳಾಯಿತು ಗೃಹಲಕ್ಷ್ಮಿ ಹಣ, ಇನ್ನು ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಅಂತ ಸಚಿವರು ಕಷ್ಟಪಟ್ಟು ಹೇಳುವಂಥದ್ದು. ಸೊ ಯಾವ ಇಲಾಖೆಯ ಯೋಜನೆಗಳ ವಿಚಾರದಲ್ಲಿ, ಗ್ಯಾರಂಟಿ ವಿಚಾರಗಳ ಪ್ರತಿ ಸಚಿವರು ಕೂಡ ಎದೆ ತಟ್ಟಿ ಮಾತನಾಡ್ತಾ ಇದ್ರು, ನನ್ನ ಇಲಾಖೆ ಯೋಜನೆಗಳು ಅಂತ. ಅವರೆಲ್ಲರೂ ಕೂಡ ಈಗ ತಲೆ ಮರೆಸ್ಕೊಂಡು ನೋಡೋಣ ಅಂತ ಪರಿಸ್ಥಿತಿ ಬಂದಿದೆ. ಸಾರಿಗೆ ಇಲಾಖೆಗೂ ಕೂಡ 7,000 ಕೋಟಿ ಬಾಕಿ ಇದೆ, ಹಿಂದಿನ ಸರ್ಕಾರಗಳಲ್ಲೂ ಬಾಕಿ ಇತ್ತು. ಆದರೆ ಈಗ ಆಡಳಿತಕ್ಕೂ ದುಡ್ಡಿಲ್ಲ, ಗ್ಯಾರಂಟಿಗೂ ದುಡ್ಡಿಲ್ಲ. ಅಂದರೆ ಒಂದು ತಟ್ಟೆಯಲ್ಲಿರುವಂಥ ಅನ್ನ 10 ಜನಕ್ಕೆ ಹಂಚುವಂಥ ಪರಿಸ್ಥಿತಿ. ಅವರು ಏನೇ ಜನ ಕಲ್ಯಾಣ ಮತ್ತೊಂದು ಮಗದೊಂದು ಅಂತ ಹೇಳಿದ್ರು ಕೂಡ ಮಾಮೂಲಿ ದೈನಂದಿನ ವೆಚ್ಚಗಳಿದ್ದೇ ಇರುತ್ತೆ ಸರ್ಕಾರದಲ್ಲಿ. ಸರ್ಕಾರದ ವೆಚ್ಚಗಳು ಮತ್ತು ಸಂಬಳ, ಮತ್ತೊಂದು ಅಭಿವೃದ್ಧಿ ಅನುದಾನ ಎಲ್ಲವನ್ನೂ ಕೂಡ ಅಲ್ಲಿಕ್ಕಿದ್ರೆ ಇಲ್ಲಿಲ್ಲ, ಇಲ್ಲಿಕ್ಕಿದ್ರೆ ಅಲ್ಲಿಲ್ಲವಂಥ ಪರಿಸ್ಥಿತಿ ಇದೆ. ಸೊ ಗ್ಯಾರಂಟಿ ಎನ್ನುವಂಥದ್ದು ರಾಜಕೀಯವಾಗಿ ಸಕ್ಸಸ್ಫುಲ್ ಮಾಡಲ್, ಆದರೆ ಎಕ್ಸಿಕ್ಯೂಷನಲ್ಲಿ ಅತಿಯಾದ ಬ್ಲೂ ಪ್ರಿಂಟ್ ಹಾಕ್ಕೊಂಡಿರೋದ್ರಿಂದ, ಅಗತ್ಯಕ್ಕಿಂತ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಇವರಿವರ ಚುನಾವಣಾ ಮತಬೇಟೆಗೋಸ್ಕರ ಆ ಕಾರಣಕ್ಕೆ ಹೊರೆ ಆಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಟೇಲ್ರೆ, ಇಲ್ಲಿ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, ಈಗ ಬಜೆಟ್ ನಂತರ ಅದಾದಮೇಲೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಎಲೆಕ್ಷನ್ ಆದಮೇಲೆ ತುಂಬ ಪರಿಷ್ಕರಣೆ ಮಾಡುವಂಥ ಸಾಧ್ಯತೆ ಇದೆ. ಬಿಕಾಸ್ ಸರ್ಕಾರಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ದೂಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಿದೆ, ಇದು ಹೊರೆ ಆಗ್ತಾ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಚಿಂತನೆಗಳು ಯಾವ ರೀತಿಯಾಗಿ ನಡೀತಾ ಇದಾವೆ ಅಂತ. ಬಿಕಾಸ್ ಇದು ಮುಂದಿನ ದಿನಗಳಲ್ಲಿ ಹಿಂಗೆ ಹೋಗ್ತಾ ಹೋದ್ರೆ ಜನರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ. ಜನ ಪ್ರಶ್ನೆ ಮಾಡ್ತಾ ಕೂತ್ಕೊಳ್ತಾರೆ ದುಡ್ಡನ್ನು ಕೊಡದೆ ಹೋದ್ರೆ. ಪೃಥ್ವಿ, ಕರ್ನಾಟಕ ಅಭಿವೃದ್ಧಿ ಯೋಜನೆ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿರುವಂಥದ್ದು. ಅಂದರೆ 2024 ಮತ್ತು 25 ಏನು ಬಜೆಟ್ನಲ್ಲಿ ಮೀಸಲಿಟ್ಟಂಥ ಅನೇಕ ಇಲಾಖೆಗಳ ಹಣವನ್ನು ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಸುಮಾರು 17,000 ಕೋಟಿಗೂ ಹೆಚ್ಚು ಜಲಸಂಪನ್ಮೂಲ ಇಲಾಖೆಗೆ ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಿತ್ತು. ಖರ್ಚಾಗಿರ್ತಕ್ಕಂಥ ಕೇವಲ 9,000 ಕೋಟಿ, ಅಂದರೆ ಉಳಿದಿದ್ದು ಹಣ ಇಲ್ಲ ಅಂಥೇಳಿ. ಮತ್ತೊಂದು ಕಡೆ RDPRಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಕೂಡ ಹಣ ಮೀಸಲಿಟ್ಟು, ಅದರ ಅರ್ಧದಷ್ಟು ಖರ್ಚು ಮಾಡಲಿಕ್ಕೆ ಹಣವೇ ಇಲ್ಲ. ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಟ್ಟಂಥ ಹಣವನ್ನು ಕೂಡ ಖರ್ಚು ಮಾಡಲಿಕ್ಕಾಗಿಲ್ಲ. ಇನ್ನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿಗೆ ಕೂಡ ಬಳಸ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ರಾಜ್ಯದ ಆರ್ಥಿಕ ಸ್ಥಿತಿ ಯಾವ ಕಡೆ ದಾಪುಗಾಲಿಟ್ಟಿದೆ ಅನ್ನೋದು ಸ್ಪಷ್ಟವಾದ ಉದಾಹರಣೆ. ನಿಮಗೆ ಗೊತ್ತಿರಲಿ, ಗೃಹಲಕ್ಷ್ಮಿ ಒಂದರಿಂದಲೇ ಸುಮಾರು 7,500 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿರೋದು ಸರ್ಕಾರ. ಪ್ರತಿ ತಿಂಗಳು ಗೃಹಲಕ್ಷ್ಮಿಗೆ 2,500 ಕೋಟಿ ಹಣ ಬೇಕಾಗಿರ್ತಕ್ಕಂಥ ಕಳೆದ 3 ತಿಂಗಳಿಂದ ಕೊಟ್ಟಿಲ್ಲ. ಹಾಗಾಗಿ ಒಟ್ಟಾರೆ 7,500 ಕೋಟಿ ಬೇಕಾಗಿರುವಂಥದ್ದು. 3 ಕಂತನ್ನು ಪ್ಲಸ್ ಈ ತಿಂಗಳು ಸೇರಿ ಕಂತು ಸೇರಿ 4 ಕಂತನ್ನು ಹಾಕಬೇಕು. ಅಲ್ಲಿಗೆ ಸರ್ಕಾರಕ್ಕೆ ಅದು 10,000
ಕೋಟಿ ರೂಪಾಯಿ ಹಣ ಓನ್ಲಿ ಗೃಹಲಕ್ಷ್ಮಿಗೆ ಈಗ ಬೇಕೀಗ ನೆಕ್ಸ್ಟ್ ಮಂತ್ ಹಣವನ್ನು ಹಾಕ್ಬೇಕಂತ ಹೇಳಿದ್ರೆ. ಇನ್ನು ತಾವು ಹೇಳಿದ್ರೆ ಇನ್ನು ಎಸ್ಕಾಮ್ಗಳು ಅನಿವಾರ್ಯ. ಯಾರು ಈಗ ವಿದ್ಯುತ್ತನ್ನು 200 ಯೂನಿಟ್ ಒಳಗಡೆ ಬಳಸುವಂಥವ್ರಿಗೆ ಫ್ರೀ ಮಾಡೋದು ಇದೇ ಸರ್ಕಾರ. ನಿಮಗೆ ಸರಾಸರಿ 6,000 ಕೋಟಿಯಷ್ಟು ಈಗ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಒಟ್ಟಾರೆ ವರ್ಷಕ್ಕೆ 16,000 ರಿಂದ 17,000 ಕೋಟಿ ಬೇಕು. ಯಾರು ಇಂಧನ ಇಲಾಖೆ ಸಚಿವರು ಯಾರು KJ ಜಾರ್ಜ್ ಅಂತೇಳಿ ಸಚಿವರಿದ್ದಾರೆ, ಅವರು ರಾಜ್ಯದ ಜನರಿಗೆ ಬೇಕಾಗಿ ಅವರು ಸಚಿವರಾಗಿಲ್ಲ, ಅವರಿಗೆ ಬೇಕಾಗಿ ಅವರು ಸಚಿವರಾಗಿರ್ತಕ್ಕಂಥದ್ದು. ಯಾಕೆ ಹೇಳ್ತಿದ್ದೀನಿ ಈ ಪದ ಅಂತ ಹೇಳಿದರೆ, ಸ್ವತಃ KJ ಜಾರ್ಜ್ ಹೇಳ್ತಿದ್ದಾರೆ ಈ ಗ್ಯಾರಂಟಿ ಹಣವನ್ನು ಹಾಕುವಂಥದ್ದು ಅದು ಸ್ಯಾಲ್ರಿ ಅಲ್ಲ, ಸಂಬಳ ಅಲ್ಲ, ಪ್ರತಿ ತಿಂಗಳು ಹಾಕ್ಲಿಕ್ಕೆ ಅನ್ನೋ ಮುಖಾಂತರ ಉಡಾಪು ಉತ್ತರವನ್ನು ಕೊಡೋ ಮುಖಾಂತರ ಅವ್ರದ್ದೇ ಇಲಾಖೆಯ ಬಂಡವಾಳ ಇದೀಗ ಬಯಲಾಗಿರ್ತಕ್ಕಂಥದ್ದು. ನಿಮ್ಮ ಇಲಾಖೆಗೆ ನೀವೇ ಹಣವನ್ನು ಹಾಕ್ಸೋಕ್ಕಾಗಲಿಲ್ಲ ಅಂತ ಹೇಳಿದರೆ ಹಂಗಾರೆ ಅರ್ಥ ಏನವರು ಜನರಿಗಾಗಿ ಮಂತ್ರಿ ಆಗಿಲ್ಲ, ಅವ್ರಿಗೆ ಬೇಕಾಗಿ ಮಂತ್ರಿ ಆಗಿರ್ತಕ್ಕಂಥ ಅವರ ಸಾವಿರಾರು ಕೋಟಿ ಶ್ರೀಮಂತಿಕೆ ಹಣ, ಅವರ ಲೈಫ್ ಸ್ಟೈಲು ಇವೆಲ್ಲವೂ ಕೂಡ ಈ ಮಂತ್ರಿ ಸ್ಥಾನ, ಶಾಸಕ ಸ್ಥಾನ ಎಲ್ಲವೂ ಕೂಡ ಅವರ ಪ್ರೆಸ್ಟೀಜಿಯಸ್ಗಾಗಿ, ಅವರ ಒಂದು ಏನು ಹೇಳ್ತಾರಲ್ಲ ಅವರಿಗಾಗಿ ಬೇಕಾಗಿರ್ತಕ್ಕಂಥದ್ದು, ಅವರ ಸಾಮ್ರಾಜ್ಯ ರಕ್ಷಣೆ ಮತ್ತು ವಿಸ್ತರಣೆಗೆ ಬೇಕಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ ಸರ್ಕಾರ ಈಗ ನೋಡಿ, ಓನ್ಲಿ ಕಂದಾಯ ಇಲಾಖೆದೇ EC ಮತ್ತು ಸರ್ವರ್ ಪ್ರಾಬ್ಲಮಿಂದ ಸರ್ಕಾರಕ್ಕೆ ಒಂದು ತಿಂಗಳಲ್ಲಿ ನಷ್ಟ ಆಗಿರೋ ಸುಮಾರು 2,500 ಕೋಟಿ. ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದನ್ನ ಸೆಗ್ರಿಗೇಟ್ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದು ಕಡೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ 6 ತಿಂಗಳು ಮುಂದುವರೆದ್ರೆ ಸರ್ಕಾರಕ್ಕೆ ಸುಮಾರು 12,000 ರಿಂದ 13,000 ಕೋಟಿ ನಷ್ಟ ಆಯ್ತು ಅಂದ್ರೆ ಬರ್ತಕ್ಕಂಥ ಆದಾಯ ನಿಮಗೆ ಗೊತ್ತಿಲ್ಲ. ಕಡಿಮೆ ಆಗಿದೆ, ಬಿಯರ್ ಸೇಲ್ ಈಗ ಜಾಸ್ತಿ ಮಾಡಿದ್ರು. ಪ್ರತಿ ಒಂದು ಬಾಟಲ್ ಬಿಯರ್ಗೆ 10 ರಿಂದ 20 ರೂಪಾಯಿ ಜಾಸ್ತಿ ಮಾಡಿದ್ರು. ಕುಡಿಯೋರ ಸಂಖ್ಯೆನೂ ಕೂಡ ಸಮ್ಮರ್ನಲ್ಲಿ ಸಾಮಾನ್ಯವಾಗಿ ಬಿಯರ್ 1 to 2 ಸೇಲ್ ಆಗುತ್ತೆ, ಅದು ಕೂಡ ಕಡಿಮೆ ಆಗಿರ್ತಕ್ಕಂಥ. ನಿಮಗೆ ಪ್ರಮುಖವಾಗಿ ಸರ್ಕಾರಕ್ಕೆ ಯಾವ್ದು ಹಣ ಇನ್ನು ಉಳಿದಿದ್ದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಪಡಿತೆ. GST ಎರಡೇ ಸರ್ಕಾರಕ್ಕೆ, ವಾಣಿಜ್ಯ ತೆರಿಗೆ, ಅಬಕಾರಿಲಿ ಸುಮಾರು ಸರ್ಕಾರ 30,000 ರಿಂದ 40,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಈ ರೇಟ್ ಜಾಸ್ತಿಯಿಂದ ಅದು ಕೂಡ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ನಿಮಗೆ ದುಬಾರಿ ಕಾರ್ಗಳ ದರ ಟ್ಯಾಕ್ಸನ್ನು ಹೆಚ್ಚಳ ಮಾಡಿದ್ರಿಂದ ವರ್ಷಕ್ಕೆ 200 ರಿಂದ 300 ಕೋಟಿ ಸರ್ಕಾರಕ್ಕೆ ನಷ್ಟ. ಏನು ಮಾಡ್ತಾರೆ ಅವರು, ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಇದು ಸರ್ಕಾರಕ್ಕೆ ಅನೇಕ ನಷ್ಟಗಳಾಗಿರ್ತಕ್ಕಂಥದ್ದು. ನಿಮಗೆ ಸಿದ್ದರಾಮಯ್ಯ 13 ರಿಂದ 14 ಬಜೆಟನ್ನು ಮಂಡಿಸಿದರೆ ದೇಶದಲ್ಲಿ ಇದು ದಾಖಲೆ ಬಜೆಟ್ ಆಗಿರ್ತಕ್ಕಂಥದ್ದು. ವಜುಭಾಯಿ ವಾಲಾ ಬಿಟ್ಟರೆ ಅವರೇ ಅತಿ ಹೆಚ್ಚು ಬಜೆಟ್, ವಜುಭಾಯಿ ಬಿಟ್ಟರೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಅಂದರೆ ಆರ್ಥಿಕ ಅಳಿ ತಪ್ಪಿದರೆ ಇಡೀ ರಾಜ್ಯದ ಅಭಿವೃದ್ಧಿ ಅಳಿ ತಪ್ಪುತ್ತೆ. ಹಾಗಾಗಿ ನೋಡಿ, ಅನೇಕ ಶಾಸಕರುಗಳು, ಕೆಲವು ಶಾಸಕರುಗಳಿಗೆ ಗ್ಯಾರಂಟಿ ಬೇಕು, ಬಹುತೇಕ ಶಾಸಕರಿಗೆ ಗ್ಯಾರಂಟಿ ಬೇಡ. ಇವರು ಒಂದು ಮಾತನ್ನ ಹೇಳಿದರು, ವಿಜೇಂದ್ರ ಅವರು, ಅವರ ಯೋಜನೆ ಅಂತ ಹೇಳಿದ್ರೆ, ಅಂದರೆ ಅವರ ಯೋಜನೆ ಅನ್ನಂಗಿಲ್ಲ, ಇವರು ನಮ್ಮದೇ ಯೋಜನೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ಅದನ್ನು BJP, JDS, ಕಾಂಗ್ರೆಸ್ ಎಲ್ಲ ರಾಜಕಾರಣಿಗಳು, ಕಾರ್ಯಕರ್ತರುಗಳಿಗೂ ಎಲ್ಲರೂ ಕೂಡ ಇದನ್ನ ಲಾಭವನ್ನು ಪಡಿತಾರೆ. ಅಂಥ ಸಂದರ್ಭದಲ್ಲಿ ಏನಾದರೂ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಪುರಸ್ಕೃತ ಯೋಜನೆ, ಕೇಂದ್ರದಿಂದ 60-40 ಇರ್ತಕ್ಕಂಥದ್ದು, ಕೇಂದ್ರದಿಂದ ಸುಮಾರು ಪುರಸ್ಕೃತ ಯೋಜನೆ 30,000 ರಿಂದ 40,000 ಕೋಟಿ ಹಣ ನಮಗೂ ಬರಬೇಕಾಗಿರ್ತಕ್ಕಂಥದ್ದು. GST ಹಣ ಬರ್ತಾ ಇಲ್ಲ. ನಮ್ಮ ಸಂಸದರು ಮಾತನಾಡೋಕ್ಕೆ ಹೆದರ್ತಿದ್ದಾರೆ, ಪ್ರಶ್ನೆ ಮಾಡೋಕ್ಕೆ ಹೆದರ್ತಿದ್ದಾರೆ. ನೀವು ಗಮನಿಸಿ, UP ಇರ್ಬೋದು, ತಮಿಳುನಾಡು, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡರು ನಿಮಗೆ ಲೋಕಸಭೆಯಲ್ಲಿ ಗಲಾಟೆ ಮಾಡಿ ಹಣವನ್ನು ಕಿತ್ಕೊಂತಾರೆ. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ. ರಾಜಕಾರಣಿಗಳನ್ನು ನೀನು ಕಾಂಗ್ರೆಸ್, ನಾನು JDS, ನಾನು BJP, ನಾನು ಅದರ್ಸ್ ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಾಜ್ಯದ ಹಿತವನ್ನ ಮರ್ತಿರ್ತಕ್ಕಂಥದ್ದು. ಐರಾನಿ ಅಂದ್ರೆ ಇನ್ನೊಂದು ವಿಚಾರ. ಐರಾನಿ ಅಂದ್ರೆ ಇವರು ಪರಿಶಿಷ್ಟರಿಗೆ ಮೀಸಲಾಗಿರುವಂತ ಗುತ್ತಿಗೆ ಹಣನ ನಾವು ಬಳಸಿದೀವಿ, ಅದು ಪರಿಶಿಷ್ಟರಿಗೆ ಹೋಗಿದೆ, ಗ್ಯಾರಂಟಿಗೆ ಬಳಸಿದ್ರು ಅಂತ. ಓಕೆ, ನೀವು ಗೃಹಲಕ್ಷ್ಮಿನಾದ್ರೂ ಹುಡುಕ್ಬೋದು. ಸಾರಿಗೆಯಲ್ಲಿ ಬಳಸಿರೋ ಹಣನ ಪರಿಶಿಷ್ಟರಿಗೆ ಹೋಗಿದೆ ಅಂತ ಹೆಂಗ್ ಹುಡುಕ್ತೀರಾ? ಅಂದ್ರೆ ಜಸ್ಟಿಫಿಕೇಶನ್ ಹೆಂಗ್ ಕೊಡ್ತಾ ಇದಾರೆ ಅಂದ್ರೆ ಅವರು ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಹೇಳಿದ್ನಲ್ಲ, ಒಬ್ಬ ಮಂತ್ರಿ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಆಕ್ಚುಲಿ ಸರ್ಕಾರದ ಅಂದ್ರೆ ಈ ಜನರ ದುಸ್ಥಿತಿ, ದೌರ್ಭಾಗ್ಯ ಹೆಂಗಿದೆ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳು ಒಬ್ರು ಪ್ರಶ್ನೆ ಮಾಡಬೇಕಾದಂತವ್ರು ಮತ್ತೊಬ್ರು ಉತ್ತರ ಕೊಡಬೇಕಾದಂತ ಸ್ಥಾನದಲ್ಲಿರುವಂತವ್ರು ಸೈಲೆಂಟ್ ಆಗಿರುವಂತದ್ದು, ಅವರವರ ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿರುವಂತ ಹಿನ್ನೆಲೆಯಲ್ಲಿ ಜನರು ಹಿಡಿ ಶಾಪವನ್ನ ಹಾಕುವಂತ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗ್ತೀವಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ.